ಒಂದೊಂದು ಕಾರ್ಯಕ್ರಮ ಮಾಡ್ತೀರಿ ಸರ್, ಈ ಉದ್ದೇಶ ಇಲ್ಲ ನಮ್ಮ ಪ್ರಧಾನ ಮಂತ್ರಿ ಅವರ ಗುರಿ ಭಾರತ ಒಂದು ಫಿಟ್ ಇಂಡಿಯಾ ಆಗಬೇಕಾಗಿದೆ, ಒಂದು ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ಒಳ್ಳೊಳ್ಳೆ ವ್ಯಾಯಾಮ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕಾಗಿ ಒಂದು ಗುರಿ ಇಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ಹೊಸ ಸ್ಪೋರ್ಟ್ಸ್ ಬಿಲ್ಲು ಕೂಡ ಈ ಹಿಂದಿನ ಅಧಿವೇಶನದಲ್ಲಿ ಮಾನ್ಯ ಕ್ರೀಡೆ ಮಂತ್ರಾಲಯದ ಸಚಿವರಾದಂಥ ಮನ್ಸುಖ್ ಮಾಂಡವಿಯಾ ಅವರು ಮಂಡಿಸಿದ್ರು. ಅದನ್ನ ಅನುಷ್ಠಾನ ಮಾಡುವಂಥದ್ದು ನಾವೆಲ್ಲರೂ ಅದೇ ಸಂಸತ್ತಲ್ಲಿದ್ವಿ, ಅನುಷ್ಠಾನ ಮಾಡೋಕ್ಕೂ ನಾವು ಕೂಡ ಬೆಂಬಲವನ್ನು ಕೊಟ್ಟಿದ್ವಿ. ಒಳ್ಳೆಯ ಒಂದು ಕಾಯ್ದೆ ಅದು. ಇಡೀ ಭಾರತದಲ್ಲಿ ಕ್ರೀಡೆಯ ಒಂದು ವ್ಯವಸ್ಥೆಗೆ ಒಳ್ಳೆ ಪ್ರೋತ್ಸಾಹ ಕೊಡುವಂಥದ್ದು ಕಾಯ್ದೆ. ಬೇರೆ ಬೇರೆ ಇಲಾಖೆಗೆ ತಮ್ಮದೇ ಆದಂಥ ಒಂದು ರೀತಿಯ ಸ್ವಾಯತ್ತತೆ ಇದೆ ಕೇಂದ್ರದ ಅಡಿಯಲ್ಲಿ, ಒಂದು ಮಂತ್ರಾಲಯ ಅಡಿಯಲ್ಲಿ. ಮತ್ತೆ ಏನು ಆ ಕ್ರೀಡೆಗೆ ಸಂಬಂಧಪಟ್ಟಿರುವಂಥದ್ದು ಏನು ಕ್ರೀಡೆ ಆಟ ಆಡಿರೋರು ಇರ್ಬೋದು, ಕ್ರೀಡೆಯನ್ನು ಅಭಿಮಾನಿಗಳಿರ್ಬೋದು, ಅದೇ ಇಲಾಖೆಯಲ್ಲಿ ಅವರೇ ನಡೆಸ್ಬೋದು. ಮತ್ತೆ ನಂತರ ಆ ಒಂದು ಮಾನದಂಡ ಎಲ್ಲ ಅವರು ಪೂರೈಸಿದ್ರೆ ಆ ಒಂದು ಫಂಡಿಂಗ್ ಕೂಡ ಕೇಂದ್ರದಿಂದ ಬರುತ್ತೆ. ಒಳ್ಳೆ ವ್ಯವಸ್ಥೆ ಸೃಷ್ಟಿ ಮಾಡೋದಕ್ಕೆ ಅದೇ ಆದಂತಹ ಒಂದು ಕ್ರೀಡೆಗೆ ಒಂದು ಕ್ರೀಡಾಂಗಣ ಇರ್ಬೋದು, ಮೂಲಸೌಕರ್ಯ ಇರ್ಬೋದು, ಎಲ್ಲನೂ ಕೂಡ ಕೊಡ್ಲಿಕ್ಕೆ ಇವತ್ತು ಕೇಂದ್ರ ಸಿದ್ಧ ಆಗಿದೆ, ಬದ್ಧ ಆಗಿದೆ. ಮತ್ತೆ ನಂತರ ಈಗಾಗಲೇ ಕಾಮನ್ವೆಲ್ತ್ ಗೇಮ್ಸ್ಗೂ ಕೂಡ ನಾವು ಬಿಡ್ ಅನ್ನು ಗೆದ್ದಿದ್ದೀವಿ. ನಂತರ ಒಲಿಂಪಿಕ್ಸ್ಗೂ ಕೂಡ ಒಂದು ಭವಿಷ್ಯದಲ್ಲಿ ನಮ್ಮ ಭಾರತದಲ್ಲಿ ಬರಬೇಕು ಅಂತ ಸಮಸ್ತ ಭಾರತೀಯರ ಗುರಿ. ಆ ನಿಟ್ಟಿನಲ್ಲಿ ಕ್ರೀಡೆಯ ವ್ಯವಸ್ಥೆ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ. ಆ ಕ್ರೀಡೆಯ ಒಂದು ಏನು ಉತ್ಸಾಹ ಇದೆ ಭಾರತದಲ್ಲಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಅದು ಬೆಳಿಬೇಕು ಅಂತ ಒಂದು ಗುರಿ ಇಟ್ಟಿದ್ವಿ. ಆ ನಿಟ್ಟಿನಲ್ಲಿ ನಮ್ಮ ಸಂಸದೀಯ ಕ್ಷೇತ್ರದಲ್ಲಿ ಒಂದು ಕ್ರೀಡೆ ಪಂದ್ಯಾವಳಿಗಳನ್ನು ನಾವು ಏರ್ಪಡಿಸಬೇಕಾಗಿದೆ. 8 ಕ್ರೀಡೆಗಳನ್ನು ಆಯ್ಕೆ ಮಾಡಿ ಅದರದ್ದು ಒಂದು ಪಂದ್ಯಾವಳಿ ಏರ್ಪಡಿಸಿ ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಮೈಸೂರಿನಲ್ಲಿ 3 ಮಾಡಿದ್ವಿ, ಕೊಡಗುವಲ್ಲಿ ಹಾಕಿ ಮಾಡಬೇಕು ಅಂತ ಗುರಿ ಇಟ್ಟಿದ್ವಿ. ಮತ್ತೆ ನಂತರ ಮೈಸೂರಲ್ಲೂ ಕೂಡ ಒಂದು ಕುಸ್ತಿ ಪಂದ್ಯಾವಳಿ ಮಾಡಬೇಕು ಅಂತ ಒಂದು ಗುರಿ ಇಟ್ಟಿದ್ವಿ. ಸಹಜವಾಗಿ ಅದು ನಮ್ಮ ಮೈಸೂರಿನ ಪರಂಪರೆ ಆಗಿರೋದ್ರಿಂದ ಅದು ಇಲ್ಲಿ ಆಗಲೇಬೇಕಾಗಿರ್ತಕ್ಕಂಥ ಕೆಲಸ. ಗ್ರಾಮಾಂತರ ಭಾಗದಲ್ಲೂ ಕೂಡ ನಾವು ಇನ್ನೊಂದು ಹಗ್ಗ ಜಗಾಟ ಮತ್ತೆ ಇನ್ನೊಂದು ಖೋಖೋ ಅಥವಾ ಇನ್ನೊಂದು ದೇಸಿ ಕ್ರೀಡೆಯನ್ನು ನಾವು ಮಾಡ್ತೀವಿ. ಈಗಾಗಲೇ ಶಾಸಕರು ಕೂಡ ಒಂದು ಒಳ್ಳೆಯ ಶಿಫಾರಸನ್ನು ಮಾಡಿದ್ದಾರೆ. ಈ ಏನು ನಮ್ಮ ಮಹಿಳೆಯರಿಗೋಸ್ಕರ ಒಂದು ನಿರ್ದಿಷ್ಟವಾಗಿ ಅವ್ರಿಗೆ ಒಂದು ಯಾವುದೋ ಒಂದು ಸ್ಪರ್ಧೆ ಮಾಡುವಂಥದ್ದು ವ್ಯವಸ್ಥೆ ಮಾಡಬೇಕು ಅಂತ. ನಂತರ ಒಂದು ಸ್ಪೆಷಲಿ ಏಬಲ್ಡ್ ಏನು ನಮ್ಮ ಸಮುದಾಯ ಇದೆ, ಅವ್ರಿಗೂ ಕೂಡ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ದಾರೆ. ಎರಡು ಕೂಡ ಒಳ್ಳೆಯ ಒಂದು ಸಲಹೆ, ಅದನ್ನ ನಾವು ಮುಂದೆ ಏರ್ಪಡಿಸ್ತೀವಿ ಅಂತ ಈ ಒಂದು ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೋತ್ಸಾಹ ಮಾಡಲಿಕ್ಕೆ ಇದೇನು ದೇಸಿ ಆಟನೂ ಕೂಡ ಪ್ರೋತ್ಸಾಹ ಮಾಡಬೇಕು ಅಂತ ನಮ್ಮ ಗುರಿ. ಅದಕ್ಕೆ 4 ಸಾಮಾನ್ಯ ಕ್ರೀಡೆಗಳು, 4 ದೇಸಿ ಕ್ರೀಡೆಗಳನ್ನು ಆಯ್ಕೆ ಮಾಡೋದಕ್ಕೆ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚು ದೇಸಿ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡಬೇಕಾಗಿದೆ. ಭಾರತೀಯರಲ್ಲಿ ಅದ್ರ ಬಗ್ಗೆ ಅರಿವು ಇದೆ, ಆದರೆ ಜಾಸ್ತಿ ಅದಕ್ಕೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಒಂದು ವ್ಯವಸ್ಥೆ ಏನು ಬೇಕಾಗಿದೆ ಅದಕ್ಕೆ ಸಿಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಒಂದು ಹೆಚ್ಚು ಒಂದು ಮೇನ್ ಸ್ಟ್ರೀಮ್ ಅಲ್ಲಿ ಇದ್ರ ಬಗ್ಗೆ ಒಂದು ಅರಿವು ಬರೋ ಮೂಲಕ ಅದಕ್ಕೆ ನಿಜವಾದಂಥ ಪ್ರೋತ್ಸಾಹ ಬರುತ್ತೆ. ಸರ್, ಈಗ ಹಗ್ಗ ಜಗ್ಗಾಟಕ್ಕೆ ಚಾಲನೆ ಕೊಟ್ರಿ ಸರ್, ಬಾಲ್ಯ ಏನಾದ್ರು ನೆನಪಾಯ್ತಾ ಸರ್? ಯಾವಾಗ್ಲಾದ್ರೂ ಹಗ್ಗ ಜಗ್ಗಾಟ ಆಡಿದ್ದ? ಹೇಗೆ? ನಮ್ಮ ಸ್ಕೂಲಲ್ಲೆಲ್ಲ ಆಟ ಆಡ್ತಾ ಇದ್ರು, ಸ್ಪೋರ್ಟ್ಸ್ ಡೇ ಇರುವಾಗ ಇತ್ಯಾದಿ ಎಲ್ಲ. ಅವಾಗ ತಂಡದವ್ರು ಇರೋರು, ಬಟ್ ಅದು ಬಹಳ ಪ್ರೊಫೆಷನಲ್ ಆಗಿ ಅಂತಲ್ಲ, ಸುಮ್ಮನೆ ಆಡ್ತಾ ಇದ್ವಿ. ಈಗ ಇದು ನಿಜಕ್ಕೂ ಒಂದು ಕ್ರೀಡೆ ಒಂದು ಪ್ರೊಫೆಷನಲಿಸಮ್ ಇಂದ ಇಂಥ ಒಂದು ವ್ಯವಸ್ಥೆ ಇದೆ ಅಂತ ನಮಗೂ ಕೂಡ ಇವಾಗಲೇ ಗೊತ್ತಾಯ್ತು. ಮೈಸೂರು ಜಿಲ್ಲೆಯಲ್ಲಿ, ಕೊಡಗುವಲ್ಲಿ, ಮಂಗಳೂರಲ್ಲಿ ಬೇರೆ ಬೇರೆ ನೀತಿಗಳ ಮೂಲಕ ಅದು ಮುಂದುವರಿತಾ ಇದೆ. ಅದೆಲ್ಲನೂ ಕೂಡ ಒಂದು ಸಾಮಾನ್ಯ ಒಂದು ರೂಲ್ಸ್ಗಳನ್ನು ತಂದು ಇದಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಸರ್ಕಾರದಲ್ಲಿ ಇರುವಂಥದ್ದು ಹೊಣೆ. ಅದು ಕೂಡ ಮಾಡಿಸೋಣ. ಎಲ್ಲ ಈ ಕ್ರೀಡೆ ಅಭಿಮಾನಿಗಳು ಕೂತ್ಕೊಂಡು ಚಿಕ್ಕ ವಯಸ್ಸಲ್ಲಿ ಏನಾದ್ರು ಆಟ ಆಡಿಲ್ಲ ಸರ್? ಆಟಾಡಿದ್ವಿ, ಯಾರು ಆಟಾಡಿಲ್ಲ ಹಗ್ಗ ಜಗ್ಗಾಟ ಎಲ್ಲ. ಬಟ್ ಪ್ರೊಫೆಷ್ನಲ್ ಆಗಿ ಏನೂ ಆಟಾಡಿಲ್ಲ. ಇದನ್ನ ಸುಮ್ಮನೆ ಸಾಮಾನ್ಯವಾಗಿ ಬರೀ ಏನೋ ಒಂದು ಆಟ ಆಡೋದಕ್ಕೋಸ್ಕರ ಆಟಾಡಿದ್ವಿ.